ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವರ್ಷದ 10ನೇ ತಿಂಗಳು ಕೂಡ ಮುಗಿದೇ ಹೋಯ್ತು. 11ನೇ ತಿಂಗಳಿಗೆ ಎಂಟ್ರ್ ಆಗ್ತಾ ಇದ್ದೀವಿ, ನವಂಬರ್ ತಿಂಗಳು. ಇದು ಬಿಟ್ಟರೆ ಈ ವರ್ಷ ಒಂದೇ ಒಂದು ತಿಂಗಳು. ಸೊ ಇದು ಯಾವುದಪ್ಪ ಟೈಮ್ ಅಂತ ಅಂದರೆ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯವನ್ನು ಮಾಡಿಕೊಡುವಂಥ ಟೈಮ್. ಸೊ ಈ ನವಂಬರ್ ತಿಂಗಳಲ್ಲಿ ಒಂದು ಲೆವೆಲ್ಲಿಗೆ ಒಳ್ಳೊಳ್ಳೆ ಫೋನ್ಗಳು ಲಾಂಚ್ ಆಗ್ತಾ ಇವೆ. ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಸ್ವಲ್ಪ ವೆಯ್ಟ್ ಮಾಡಿ, ಆಯಿತಾ? ಸೊ ನಾನು ಹೇಳುವಂಥ ಲಿಸ್ಟಲ್ಲಿ ಯಾವುದಾದ್ರೂ ಒಂದು ಫೋನ್ ನಿಮಗೆ ಇಷ್ಟ ಆಯಿತು ಅಂದರೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಬನ್ನಿ ಡೈರೆಕ್ಟಾಗಿ ಶುರು ಮಾಡೋಣ. ಮೊದಲನೇದಾಗಿ ಮೋಟೋ G67 ಪವರ್ ಅಂತ 18ರಿಂದ 20 ಸಾವಿರ ರೇಂಜಲ್ಲಿ ಲಾಂಚ್ ಆಗುವಂಥ ಸ್ಮಾರ್ಟ್ಫೋನು. ಈ ಫೋನು ಈ ನವಂಬರ್ 5ನೇ ತಾರೀಕು ಲಾಂಚ್ ಆಗುತ್ತಂತೆ. ಸೊ ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಇದೆ. ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ತುಂಬ ಪವರ್ಫುಲ್ ಅಂತ ಅನ್ನಲ್ಲ. ಈ ಫೋನಲ್ಲಿ ಆಬ್ವಿಯಸ್ಲಿ 120 ಹರ್ಟ್ಸಿಂದು POLED ಡಿಸ್ಪ್ಲೇ ಇರುತ್ತೆ, 50 MP ಮೇನ್ ಸೆನ್ಸಾರ್, 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇರುತ್ತಂತೆ, 32 MP ಸೆಲ್ಫಿ ಕ್ಯಾಮ್ರಾ ಅಂತೆ, 6500ದಿಂದ 7000 mAh ಕೆಪಾಸಿಟಿ ಬ್ಯಾಟ್ರಿ ಇರಬಹುದು. ಮತ್ತು ಬಾಕ್ಸ್ ಒಳಗೆ ಮೋಸ್ಟ್ಲಿ ಒಂದು 33 ವ್ಯಾಟ್ ಚಾರ್ಜರ್ ಕೊಡಬಹುದೇನೋ, ನೋಡೋಣ ಆ್ಯಕ್ಚುಲಿ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇದನ್ನು ಬಿಟ್ಟರೆ ಮೋಟೋದು ಇನ್ನೂ ಕೆಲವೊಂದು ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತಾ ಇವೆ. ಅದರಲ್ಲಿ ಒಂದು ಮೋಟೋ ಎಡ್ಜ್ 60 ನ್ಯೂ ಅಂತ. ಈ ಫೋನಲ್ಲಿ ಡೈಮೆನ್ಸಿಟಿ 7400 ಪ್ರೊಸೆಸರ್ ಇದೆ, LTPO OLED ಡಿಸ್ಪ್ಲೇ ಅಂತೆ, 120 ಹರ್ಟ್ಸ್ ರಿಫ್ರೆಶ್ ರೇಟು, ಸೋನಿ LYT 700C ಸೆನ್ಸಾರು, 5200 mAh. ಇದು ನೋಡೋಕ್ಕೆ ಸುಮಾರಾಗಿದೆ, ಆಯಿತಾ? ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಇರುತ್ತಂತೆ. ಅಂಡರ್ 25Kಗೆ ಡೈಮೆನ್ಸಿಟಿ 7400 ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತದೆ. ನವಂಬರ್ ಎಂಡಲ್ಲಿ ಇದು ಬರಬಹುದು, ನೋಡೋಣ ಆ್ಯಕ್ಚುಲಿ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ. ಸ್ಪೆಸಿಫಿಕೇಷನ್ ನನಗೆ ಈ ಒಂದು ಇದರಲ್ಲಿ ನೋಡಿದ್ರೆ ಕಡಿಮೆ ಅನ್ನಿಸ್ತಾ ಇದೆ. 68 ವ್ಯಾಟಿಂದ ವೈರ್ಡ್ ಚಾರ್ಜಿಂಗು, ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಇದ್ರೂ ಸಹ ಪರ್ಫಾರ್ಮೆನ್ಸ್ ನಂಗೆ ಕಡಿಮೆ ಆಯಿತು ಅನ್ನಿಸ್ತು. ಇದನ್ನು ಬಿಟ್ಟರೆ ಮೋಟೋದು ಎಡ್ಜ್ 70 ಕೂಡ ಲಾಂಚ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ನವಂಬರ್ ಎಂಡಸ್ಟಲ್ಲಿ. ಈ ಎಡ್ಜ್ 70 ಮೋಸ್ಟ್ಲಿ ಒಂದು 30,000 ರೇಂಜಿಗೆ ಹೋಗಬಹುದು. ಸೊ ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್, ಹೊಸ ಪ್ರೊಸೆಸರ್ನ ಆಗ್ತಾ ಇದ್ದಾರೆ. ಸೊ ಇದರಲ್ಲೂ ಕೂಡ POLED 120 ಹರ್ಟ್ಸ್ ರಿಫ್ರೆಶ್ ರೇಟು, ಕ್ಯಾಮ್ರಾ ಒಂದು ಲೆವೆಲಿಗೆ ಚೆನ್ನಾಗಿರುತ್ತೆ, ಬರೀ 4800 mAh ಕೆಪಾಸಿಟಿ ಬ್ಯಾಟ್ರಿ ಅಂತೆ. ಮೋಸ್ಟ್ಲಿ ಇದು ತುಂಬ ಥಿನ್ ಆಗಿರುವಂಥ ಸ್ಮಾರ್ಟ್ಫೋನ್ ಆಗಿರಬಹುದು. 4800 ಅಂತ ಅಂದರೆ, ಆಯಿತಾ, ಥಿನ್ನೆಸ್ಟ್ ಸ್ಮಾರ್ಟ್ಫೋನ್ ಆಗ್ಬೋದೇನೋ, ನೋಡೋಣ. 68 ವ್ಯಾಟಿಂದು ವೈರ್ಡ್ ಚಾರ್ಜಿಂಗ್, ಮೋಸ್ಟ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಈ ಫೋನಲ್ಲಿ ಇರುತ್ತೆ. ಸೊ ನೋಡೋಣ ಆ್ಯಕ್ಚುಲಿ ಬಂದಾಗ ಎಷ್ಟು ತಿನ್ನಾಗಿರುತ್ತೆ. ಏನಕ್ಕೆಂದರೆ ಯೂಶ್ವಲಿ ಮೋಟೋದವ್ರು ಅಷ್ಟು ಸಣ್ಣ ಬ್ಯಾಟ್ರಿಯನ್ನು ಕೊಡಲ್ಲ ಸುಮ್ಮನೆ. ಸೊ ತಿನ್ನಾಗಿರುತ್ತೆ ನಂಗೆ ಅನ್ನಿಸ್ತಂಗೆ. ನೆಕ್ಸ್ಟು ರಿಯಲ್ಮಿ ಕಡೆಯಿಂದ, ರಿಯಲ್ಮಿನವರು GT8 Pro ಸ್ಮಾರ್ಟ್ಫೋನ್ನ ಲಾಂಚ್ ಮಾಡ್ತಾರಂತೆ, ಆಯಿತಾ? ಸೊ ಗೊತ್ತಿಲ್ಲ ಆ ಸೀರೀಸಲ್ಲಿ ಬರೀ ಒಂದೇ ಫೋನ್ ಬರುತ್ತಾ ಅಥವಾ ಪ್ರೋ ವೇರಿಯಂಟ್ ಒಂದೇ ಬರುತ್ತಾ ಅಂತ. ಸೊ ಇದರಲ್ಲಿ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್ ಇರುತ್ತೆ, ಆಯಿತಾ? ಸೊ 2K AMOLED ಡಿಸ್ಪ್ಲೇ, 200 MP ಎಂದು ಪೆರಿಸ್ಕೋಪಿಕ್ ಕ್ಯಾಮ್ರಾ ಆಗ್ತಾರಂತೆ, ಮತ್ತು 7000 mAh ಕೆಪಾಸಿಟಿ ಬ್ಯಾಟ್ರಿ, 120 ವ್ಯಾಟಿಂದು ಫಾಸ್ಟ್ ಚಾರ್ಜಿಂಗ್. ಸ್ಪೆಸಿಫಿಕೇಷನ್ ಚೆನ್ನಾಗಿದೆ. ನಂಗೆ ಅನ್ನಿಸ್ದಂಗೆ ಈ ಸ್ಮಾರ್ಟ್ಫೋನ್ ಒಂದು 50,000ಕ್ಕೆ ಲಾಂಚ್ ಮಾಡ್ತಾರೆ. ರಿಯಲ್ಮಿನವ್ರು ಕಡಿಮೆಗಂತೂ ಲಾಂಚ್ ಮಾಡಲ್ಲ. ಸೊ ಇದು ನವಂಬರ್ 2nd ವೀಕಲ್ಲಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಫ್ಲ್ಯಾಗ್ಶಿಪ್ ಲೆವೆಲ್ನ ಸ್ಮಾರ್ಟ್ಫೋನ್ ಒಂದು ರೀತಿ. ಬಟ್ ರಿಯಲ್ಮಿನ ನಂಗೆ ಗೊತ್ತಿಲ್ಲ ಯಾರು 50,000 ಕೊಟ್ಟು ತೊಗೋತಾರೆ ಅಂತ. ನೆಕ್ಸ್ಟು OnePlus ಬ್ರ್ಯಾಂಡಿಂಗಲ್ಲಿ ಒಂದು 2 ಫೋನ್ ಲಾಂಚ್ ಆಗ್ಬೋದು. ಒಂದಂತೂ ಕನ್ಫರ್ಮ್, OnePlus 15 ಕನ್ಫರ್ಮ್ ಆಗಿದೆ. ಸೊ ಆಲ್ರೆಡಿ ಈ ಫೋನ್ ನನ್ನ ಹತ್ರ ಬಂದಿದೆ, ಆಯಿತಾ? ಸೊ ಇದು ನಂಗೆ ಅನ್ನಿಸ್ದಂಗೆ ಒಂದು 65,000 ರೇಂಜಲ್ಲಿ ಲಾಂಚ್ ಆಗ್ಬೋದು. ಸೊ ನಂಗೆ ಅನ್ನಿಸ್ದಂಗೆ ನವಂಬರ್ 1st ವೀಕ್ 2nd ವೀಕ್ ಅಷ್ಟರಲ್ಲಿ ಬರುತ್ತೆ, ಮಧ್ಯದಲ್ಲಿ ಬರುತ್ತೆ ನಂಗೆ ಅನ್ನಿಸ್ದಂಗೆ. ಇದರಲ್ಲಿ ಹೆವಿ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್ ಇದೆ, ಆಯಿತಾ? ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಅಂಥದ್ದು ಬೆಂಚ್ ಮಾರ್ಕಲ್ಲಿ ಆಲ್ರೆಡಿ ಚೆಕ್ ಮಾಡಿದ್ದೀನಿ, ಕ್ರೇಜ್ ಇದೆ ಬಿಡಿ, ಆಯಿತಾ? ಸೊ ಇದರಲ್ಲಿ ನಮಗೆ ಆಬ್ವಿಯಸ್ಲಿ LTPO AMOLED ಡಿಸ್ಪ್ಲೇ ಸಿಗುತ್ತೆ. ಈ ಸಲ 165 ಹರ್ಟ್ಸಿಂದು ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಕ್ಯಾಮ್ರಾ ಕೂಡ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಸೊ ಈ ಸಲ ಕ್ಯಾಮ್ರಾ ಅದು ಹ್ಯಾಸಲ್ಬ್ಲೇಡ್ ಕೊಲಾಬ್ರೇಷನ್ನ ರಿಮೂವ್ ಮಾಡಿದ್ದಾರೆ, ನೋಡ್ಬೇಕು ಹೆಂಗಿರುತ್ತೆ ಕ್ಯಾಮ್ರಾ ಅಂತ. 7300 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತಂತೆ. ಬಾಕ್ಸ್ ಒಳಗೆ 100 ವ್ಯಾಟ್ ಕೊಡ್ತಾರೋ 120 ವ್ಯಾಟ್ ಕೊಡ್ತಾರೋ ಗೊತ್ತಿಲ್ಲ, ವೆಯ್ಟ್ ಮಾಡಿ ಅದಕ್ಕೆ. ಮತ್ತು ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. ಸೊ ಸದ್ಯದಲ್ಲೇ ಲಾಂಚ್ ಆಗುತ್ತೆ ಈ ಫೋನು. ನೆಕ್ಸ್ಟ್ OnePlus 15R, ಗೊತ್ತಿಲ್ಲ ಇದು ಲಾಂಚ್ ಆಗುತ್ತೆ ಹಂಗೆ ಅಂತ. 15R ಮೋಸ್ಟ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite ಚಿಪ್ನ ಜೊತೆಗೆ ಬರಬಹುದು. ಇದರಲ್ಲೂ ಕೂಡ LTPO AMOLED ಡಿಸ್ಪ್ಲೇ ಇರುತ್ತೆ. ಅಂದರೆ ಹೋದ ವರ್ಷದ ಪ್ರೊಸೆಸರ್ ಹಾಕ್ಬಿಟ್ಟು ಲಾಂಚ್ ಮಾಡ್ತಾರೆ ಸ್ವಲ್ಪ ಕಡಿಮೆ ದುಡ್ಡಿಗೆ. ಇದರಲ್ಲೂ ಕೂಡ 165 ಹರ್ಟ್ಸಿಂದು ಡಿಸ್ಪ್ಲೇ ಇರುತ್ತಂತೆ, 7800 mAh ಕೆಪಾಸಿಟಿ ಬ್ಯಾಟ್ರಿ ಅಂತ. ಈ ಫೋನಲ್ಲಿ ಕ್ರೇಜಿ ಗುರು. ಮತ್ತು ಬಾಕ್ಸ್ ಒಳಗೆ 120 ವ್ಯಾಟ್ ಚಾರ್ಜರ್ ಇರುತ್ತಂತೆ. ನಂಗೆ ಅನ್ನಿಸ್ದಂಗೆ ಈ ಫೋನ್ 45,000ರಿಂದ 50,000 ರೇಂಜಲ್ಲಿ ಬರಬಹುದಾ ಅಂತ ಗೊತ್ತಿಲ್ಲ. 45,000 ರೂಪಾಯಿಗಂತೂ ಬೆಂಕಿ ಫೋನ್ ಆಗುತ್ತೆ.
ಎರಡು ಒಟ್ಟಿಗೆ ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಬಂದಮೇಲೆ. ನೆಕ್ಸ್ಟ್ ಓಪೋ ಕಡೆಯಿಂದ, ಓಪ್ಪೋದವರು ಅವ್ರದ್ದು ಒಂದು 2 ಫೋನ್ ಲಾಂಚ್ ಮಾಡ್ತಾರೆ ಈ ಸಲ. ಓಪ್ಪೋ ಫೈಂಡ್ X9 ಸೀರೀಸ್ನಲ್ಲಿ ಒಂದು ಫೈಂಡ್ X9 ಮತ್ತು ಫೈಂಡ್ X9 Pro ಅಂತ 2 ಫೋನ್ ಬರಬಹುದು. ಈ ಓಪ್ಪೋ ಫೈಂಡ್ X9ನಲ್ಲಿ ನಮಗೆ ಡೈಮೆನ್ಸಿಟಿ 9500 ಪ್ರೋಸೆಸರ್ ಇರುತ್ತೆ. ಇದು ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. LTPO OLED ಡಿಸ್ಪ್ಲೇ, 7025 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟಿಂದು ವೈರ್ಡು, ವೈರ್ಲೆಸ್ ಚಾರ್ಜಿಂಗ್ ಎರಡು ಕೂಡ ಇದೆ. ಫ್ಲ್ಯಾಗ್ಶಿಪ್ ಫೋನು ಆಯಿತಾ, ಓಪ್ಪೋದು ಪ್ರೀಮಿಯಂ ಸೀರೀಸ್ ಇದು ಫೈಂಡ್ ಸೀರೀಸು. ನೆಕ್ಸ್ಟ್ ಪ್ರೋ ವೇರಿಯಂಟಲ್ಲಿ ಸೇಮ್ LTPO AMOLED ಡಿಸ್ಪ್ಲೇ ಇದೆ. ನಂಗೆ ಅನ್ನಿಸ್ದಂಗೆ ಇದರಲ್ಲಿ ಪ್ರೊಸೆಸರ್ ಚೇಂಜ್ ಆಗ್ಬೋದಾ ಅಂತ. ಪ್ರೋನಲ್ಲಿ ಮೋಸ್ಟ್ಲಿ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಆಗ್ತಾರ ಏನೋ ಗೊತ್ತಿಲ್ಲ, ಅಥವಾ ಸೇಮ್ ಮೀಡಿಯಾಟೆಕ್ಕೆ ಇರುತ್ತಾ ಐಡಿಯಾ ಇಲ್ಲ, ನೋಡ್ಬೇಕು ಬಂದಮೇಲೆ. ಸೊ ಇದು 7500 mAh ಕೆಪಾಸಿಟಿ ಬ್ಯಾಟ್ರಿ, ವೈರ್ಡ್ ವೈರ್ಲೆಸ್ ಚಾರ್ಜಿಂಗ್ ಎರಡೂ ಇದೆ. ಕ್ಯಾಮ್ರಾ 200 MP ಟೆಲಿಫೋಟೋ ಕ್ಯಾಮ್ರಾ ಅಂತ, 50 MP ಅಲ್ಟ್ರಾ ವೈಡ್ ಆಂಗಲ್, ಎಲ್ಲ ಸ್ಪೆಸಿಫಿಕೇಷನ್ ಚೆನ್ನಾಗಿದೆ. ಸೊ ಲೀಕ್ಸ್ಗಳ ಪ್ರಕಾರ ಈ ಫೋನ್ ನವಂಬರ್ 18ಕ್ಕೆ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಫೋನು ಕೂಡ ಮೋಸ್ಟ್ಲಿ ನಾನು ಅನ್ಬಾಕ್ಸ್ ಮಾಡ್ತೀನಿ, ವೆಯ್ಟ್ ಮಾಡಿ ಅದಕ್ಕೆ. ಸೊ ಇದ್ರ ಬೇಸ್ ವೇರಿಯಂಟ್ ಏನಿದೆ ಅಂದರೆ ಫೈಂಡ್ X9 ಮೋಸ್ಟ್ಲಿ ಒಂದು 55-60 ಸಾವಿರ ರೇಂಜಿಗೆ ಲಾಂಚ್ ಆದರೆ, ಈ ಪ್ರೋ ವೇರಿಯಂಟ್ ಮೋಸ್ಟ್ಲಿ ಒಂದು 80-90 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಕಾಣುತ್ತೆ. ನೋಡೋಣ ಹೆಂಗಿರುತ್ತೆ ಆ್ಯಕ್ಚುಲಿ ಅಂತ. ನೆಕ್ಸ್ಟ್ ಐಕು ಕಡೆಯಿಂದ ಐಕು 15, ಯಪ್ಪ ಬೆಂಕಿ ಸ್ಮಾರ್ಟ್ಫೋನ್ಗಳಿದೆ ಕೂಡ, ಎಲ್ಲ ಫ್ಲ್ಯಾಗ್ಶಿಪ್ ಲೆವೆಲ್ ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ಗಳೇ ಈ ಒಂದು ನವಂಬರ್ ತಿಂಗಳಲ್ಲಿ ಲಾಂಚ್ ಆಗ್ತಾ ಇರೋದು. ಸೊ ಈ ಆಬ್ವಿಯಸ್ಲಿ ಐಕು 15ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೋಸೆಸರ್ ಇರುತ್ತೆ, 2K AMOLED ಡಿಸ್ಪ್ಲೇ, 144 ಹರ್ಟ್ಸಿಂದು ರಿಫ್ರೆಶ್ ರೇಟು, ಕ್ಯಾಮ್ರಾ ಸುಮಾರಾಗಿರುತ್ತೆ ಈ ಫೋನಲ್ಲಿ. 7000 mAh ಕೆಪಾಸಿಟಿ ಬ್ಯಾಟ್ರಿ ಅಂತ, ಇನ್ನೂ ದುಡ್ಡು ಕೊಡಬೇಕು ನಂಗೆ ಅನ್ನಿಸ್ತಂಗೆ, ಮತ್ತು 100 ವ್ಯಾಟಿನ ಚಾರ್ಜರ್, ವೈರ್ಲೆಸ್ ಚಾರ್ಜಿಂಗ್ ಇದರಲ್ಲಿ ನಂಗೆ ಅನ್ನಿಸ್ತಂಗೆ ಇರಲ್ಲ. ಸೊ ಈ ಫೋನ್ ನಂಗೆ ಅನ್ನಿಸ್ತಂಗೆ ಸುಮಾರು 45-50 ಸಾವಿರ ರೇಂಜಲ್ಲಿ ಲಾಂಚ್ ಆಗಬಹುದೇನೋ. ನವಂಬರ್ 26ಕ್ಕೆ ಈ ಫೋನ್ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ನಥಿಂಗ್ ಕಡೆಯಿಂದ ಮೊನ್ನೆ ಟೆಕ್ ನ್ಯೂಸಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದು. ನಥಿಂಗ್ ಫೋನ್ 3A ಪ್ರೋ ಅಂತೆಲ್ಲ ಬಂತು ಮೊನ್ನೆ. ಸೊ 3A ಲೈಟ್ ಅಂತ ಇನ್ನೊಂದು ಹೊಸ ವೇರಿಯಂಟನ್ನು ಲಾಂಚ್ ಮಾಡಬಹುದು. ಇದು ಅಂಡರ್ 25K ಅಂತ ಇದ್ದಾರೆ, ಇನ್ನೂ ಕಡಿಮೆ ಆಗುತ್ತೆ ಆಯಿತಾ. ನಂಗೆ ಅನ್ನಿಸ್ತಂಗೆ 15,000ಕ್ಕೆ ಲಾಂಚ್ ಮಾಡಿದ್ರು ಮಾಡಬಹುದೇನೋ ಗೊತ್ತಿಲ್ಲ. ಸೊ ಯಾಕೆಂದರೆ ನಥಿಂಗ್ ಅವರು ಲಾಂಚ್ ಮಾಡ್ಬೇಕಾದ್ರೆ ಹೆವಿ ಜಾಸ್ತಿ ಮಾಡ್ತಾರೆ, ಬಟ್ ಡಿಸ್ಕೌಂಟ್ ಟೈಮಲ್ಲಿ ಕಿತ್ಕೊಂಡು ಕಡಿಮೆ ಆಗುತ್ತೆ. ಮೊನ್ನೆ ಆಯ್ತಲ್ಲ ಒಂದು ಫೋನ್ ಯಾವುದೋ 80,000 ಇತ್ತು ಅವ್ರದ್ದು, 35 ಸಾವಿರಕ್ಕೆ ಲಿಸ್ಟ್ ಮಾಡಿದ್ರು. ಅದನ್ನ ಹಂಗಾಗತ್ತೆ ಕತೆ. ಸೊ ಈ ಫೋನ್ ಒಂದು ಲೆವೆಲಿಗೆ ಚೆನ್ನಾಗಿದೆ ಆಯಿತಾ. AMOLED ಡಿಸ್ಪ್ಲೇ, 120 ಹರ್ಟ್ಸ್ ರಿಫ್ರೆಶ್ ರೇಟು, ಎಲ್ಲ ಸ್ಪೆಸಿಫಿಕೇಷನ್ ಚೆನ್ನಾಗಿದೆ. ಬಟ್ ಪ್ರೈಸ್ 25ಕ್ಕೆ ಲೈಟರ್ ಯಾರು ತೊಗೊಳ್ಳಲ್ಲ, ಒಂದು 15ಕ್ಕೆ ಇಡಬೇಕು. ನವಂಬರ್ 8 ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ರೂಮರ್ಸ್, ಇನ್ನೂ ಕನ್ಫರ್ಮೇಷನ್ ಬ್ರ್ಯಾಂಡ್ ಕಡೆಯಿಂದ ಬಂದಿಲ್ಲ. ನೆಕ್ಸ್ಟ್ ರೆಡ್ಮಿ ನೋಟ್ 15 ಸೀರೀಸು, ಅದರಲ್ಲಿ ಪ್ರೋ ವೇರಿಯಂಟು, ಇದು ಕೂಡ ನವಂಬರ್ 8 ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಕಳೆದ ಒಂದು ಅಪ್ಕಮಿಂಗ್ ಇದರಲ್ಲೂ ಕೂಡ ಹೇಳಿದ್ವು, ಬಟ್ ಲಾಸ್ಟ್ ಮಂತ್ ಆಗಲಿಲ್ಲ. ಆಬ್ವಿಯಸ್ಲಿ ನಾವು ಮೋಸ್ಟ್ ನವಂಬರಲ್ಲಿ ಬರಬಹುದೇನು. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೋಸೆಸರ್ ಇರುತ್ತೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ಅಂತದಕ್ಕೂ ನಂಗೆ ಅನ್ನಿಸ್ತಂಗೆ 7S Gen 4 12-13 ಲಕ್ಷ ಕೊಡ್ಬೋದು. ಈ ಒಂದು ಇದರ ಇನ್ನೂ ಜಾಸ್ತಿ ಕೊಡ್ಬೋದೇನೋ, ಅಪ್ಡೇಟ್ ಆಗಿದೆ. ಸೊ ಇದರಲ್ಲಿ ಕ್ವಾಡ್ ಕರ್ವ್ಡ್ ಡಿಸ್ಪ್ಲೇ ಇದೆ, OLED ಡಿಸ್ಪ್ಲೇ. ಸೊ ರೆಡ್ಮಿನವ್ರು ಮಾತ್ರ ಇನ್ನೂ ಕರ್ವ್ ಡಿಸ್ಪ್ಲೇಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಎಲ್ಲ ಬ್ರ್ಯಾಂಡವರು ಕೂಡ ಫ್ಲ್ಯಾಟ್ ಡಿಸ್ಪ್ಲೇ ಹೋಗ್ತಾ ಇದ್ದಾರೆ, ಈವನ್ ಸ್ಯಾಮ್ಸಂಗ್ ಅವರು ಕೂಡ. ಸೊ ರೆಡ್ಮಿನವ್ರು ಬಿಡ್ತಾಯಿಲ್ಲ ಆದರೆ. ಸೊ ಫೋನ್ ಸ್ಪೆಸಿಫಿಕೇಷನ್ ಲೆವೆಲಿಗೆ ಚೆನ್ನಾಗಿದೆ, ಬಟ್ ರೆಡ್ಮಿ ನೋಟ್ ಸೀರೀಸೆಲ್ಲ ಇತ್ತೀಚೆಗೆ 25-30 ಸಾವಿರ ರೇಂಜಿಗೆ ಹೋಗಿದೆ. ಗೊತ್ತಿಲ್ಲ ಯಾರು ತೊಗೋತಾ ಇದ್ದಾರೆ ಇತ್ತೀಚೆಗೆ ಅಂತ. ಫುಲ್ ಸೇಲ್ಸ್ ಕಡಿಮೆ ಆಗಿರುತ್ತೆ ನಂಗೆ ಅನ್ನಿಸ್ತಂಗೆ. ಇದು ಕೂಡ ಬಂದರೆ ನವಂಬರ್ 8 ಅಷ್ಟರಲ್ಲೇ ಬರಬಹುದು. ನೆಕ್ಸ್ಟು ಲಾವಾ ಕಡೆನ ಮೋಸ್ಟ್ಲಿ ನವಂಬರಲ್ಲಿ ಪಕ್ಕ ಲಾವಾ ಅಗ್ನಿ 4 ಬರಬಹುದು ಆಯಿತಾ. ಸೊ ಇದು ನಂಗೆ ಅನ್ನಿಸ್ತಂಗೆ 20-25 ಸಾವಿರ ಒಳಗೆ ಬರುತ್ತೆ. ಸ್ಟಾರ್ಟಿಂಗು ಇಂಟ್ರೊಡಕ್ಟರಿ ಪ್ರೈಸ್ ಅಂದ್ಬಿಟ್ಟು ಮೋಸ್ಟ್ಲಿ 21-22ಕ್ಕೆ ಲಿಸ್ಟ್ ಆಗಬಹುದು ಆಯಿತಾ. ಸೊ ಈ ಪ್ರೈಸ್ ರೇಂಜಿಗೆ ಇವ್ರು ಕೊಡ್ತಿರುವಂಥ ಸ್ಪೆಸಿಫಿಕೇಷನ್ ಆ್ಯಕ್ಚುಲಿ ಚೆನ್ನಾಗಿದೆ. ಡೈಮೆನ್ಸಿಟಿ 8350 ಪ್ರೋಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಆ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಿಗೆ. ಫುಲ್ HD ಪ್ಲಸ್ ಮೋಸ್ಟ್ಲಿ AMOLED ಡಿಸ್ಪ್ಲೇ ಇರುತ್ತೆ, 120 ಹರ್ಟ್ಸ್ ರಿಫ್ರೆಶ್ ರೇಟು, 50 MP ಟ್ರಿಪಲ್ ಕ್ಯಾಮ್ರಾ, ಏನೋ ಡೈನಮಿಕ್ ಮೂಡ್ ಲೈಟ್ ಅಂತ ಏನೋ ಕ್ಲಿಫ್ ಏನಾರ ಕೊಡ್ತಾರೆ ಏನೋ ಗೊತ್ತಿಲ್ಲ. 7000 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟಿಂದು ಫಾಸ್ಟ್ ಚಾರ್ಜಿಂಗ್ ಕೂಡ ಇರುತ್ತಂತೆ. ಸೊ ಮೋಸ್ಟ್ಲಿ ನವಂಬರ್ ಮಿಡ್ ಅಷ್ಟು ಅಥವಾ ಇಂಡಸ್ಟ್ರಿಯಲ್ ಒಳಗೆ ಬರುತ್ತೆ. ಒಟ್ಟಿಗೆ ಅವ್ರು ಆಲ್ರೆಡಿ ಸರ್ಟಿಫಿಕೇಷನ್ ಎಲ್ಲ ತೊಗೊಂಡಿದ್ದಾರೆ ಆ ಫೋನ್ಗೆ, ನೋಡಬೇಕು. ಸೊ ಇದು ಬಿಟ್ಟು ಇನ್ನೂ ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ಫೋನ್ಗಳು ಬರ್ತವೆ, ಬಟ್ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಇಷ್ಟು ಸ್ಮಾರ್ಟ್ಫೋನ್ಗಳು ಎಲ್ಲ ನಾನು ಹೇಳಿದ್ದು ನೋಡಿ, ಎಲ್ಲದು ಆಲ್ಮೋಸ್ಟ್ ಚೆನ್ನಾಗಿದೆ. ಮೋಟೋದು ಕೆಲವೊಂದು ಫೋನ್ಗಳು ಬಿಟ್ಟು ಎಲ್ಲದು ಕೂಡ ತುಂಬ ಜನ ವೆಯ್ಟ್ ಮಾಡ್ತಿರುವಂಥ ಸ್ಮಾರ್ಟ್ಫೋನ್ಗಳೇ, ಫ್ಲ್ಯಾಗ್ಶಿಪ್ಪೇ ತುಂಬ ಇದೆ. ಸೊ ಇದು ಬಿಟ್ಟರೆ ನೆಕ್ಸ್ಟು ಮೋಸ್ಟ್ಲಿ ಜನವರಿಗೆ ಫೆಬ್ರವರಿಗೆಲ್ಲ ಸ್ಯಾಮ್ಸಂಗಿಂದು S ಸೀರೀಸ್ ನೆಕ್ಸ್ಟ್ ಬಿಗ್ಗೆಸ್ಟ್ ರಿಲೀಸ್ ಅಂದರೆ ನಂಗೆ ಅನ್ನಿಸ್ತಂಗೆ. ಸೊ ನೀವೇ ಈ ಲಿಸ್ಟಲ್ಲಿ ಯಾವ ಫೋನಿಗೆ ವೆಯ್ಟ್ ಮಾಡ್ತಿದ್ದೀರಾ ಕಾಮೆಂಟ್ ಮಾಡಿ.
ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.